ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅಚತುರ್ವದನೋ ಬ್ರಹ್ಮ ದ್ವಿಬಾಹುರಪರೋ ಹರಿಃ. ಅಫಾಲಲೋಚನಃ ಶಂಭುಃ ಭಗವಾನ್ ಬಾದರಾಯಣಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ. ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ. ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ. ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ. ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ. ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ. ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶರ್ಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ. ಬ್ರಹ್ಮೈವಾಹಮಸ್ಮಿ. ಅಧೀಹಿ ಭಗವೋ ಬ್ರಹ್ಮ ವೇದವ್ಯಾಸಾಯ ಭಗವತೆ ನಮಃ. ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದಾಚಾರ್ಯ ಸದ್ಗುರುಪಾದುಕಾಭ್ಯಾಂ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸುಸ್ವಾಗತ. ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ ಪೌರ್ಣಮಾಸ್ಯ ತಿಥಿ ಪೂರ್ಣಿಮಾ ತಿಥಿ 2023
24ನೇ ಇಸವಿ ಜೂಲೈ 21ನೇ ತಾರೀಖಿನ ಭಾನುವಾರ. ಆಷಾಢ ಮಾಸ ಶುಕ್ಲಪಕ್ಷ ಪೌರ್ಣಮಾಸ್ಯ ತಿಥಿಗೆ ಹೆಸರು ಗುರುಪೂರ್ಣಿಮಾ, ವ್ಯಾಸ ಪೂರ್ಣಿಮಾ, ಸದ್ಗುರು ಪೂರ್ಣಿಮಾ. ಇವತ್ತು ಬಂದಿದೆ. ಇಂದು ನಮ್ಮೆಲ್ಲರಿಗೂ ಒಂದು ಪರಮ ಪವಿತ್ರವಾಗಿರುವ ಪರ್ವಕಾಲ. ಸಕಲ ಮಾನವರಿಗೂ, ಅದರಲ್ಲಿಯೂ ಹಿಂದೂ ಜನಗಳಿಗೆ, ಅದರಲ್ಲಿಯೂ ಕೂಡ ಸದ್ಗುರು ಭಕ್ತರಿಗೆ, ಅದರಲ್ಲಿಯೂ ಮುಮುಕ್ಷು ಜನಗಳಿಗೆ, ಅದರಲ್ಲಿಯೂ ತತ್ವ ಜಿಜ್ಞಾಸುಗಳಾಗಿರುವ ವೇದಾಂತಿಗಳಿಗೆ, ಯತಿಪುಂಗವರಿಗೆ ಇಂದು ಆಷಾಢ ಮಾಸ ಶುಕ್ಲಪಕ್ಷ ಪೌರ್ಣಮಾಸ್ಯ ತಿಥಿ ಒಂದು ಹಬ್ಬದ ದಿವಸ. ಭಗವಾನ್ ವೇದವ್ಯಾಸರು, ಸರ್ವಜ್ಞ ಸದೃಶರಾದ ವೇದವ್ಯಾಸರು ಅವತಾರ ಮಾಡಿದಂಥ ಪವಿತ್ರವಾದ ದಿವಸ ಆಷಾಢ ಮಾಸ ಶುಕ್ಲಪಕ್ಷ ಪೂರ್ಣಿಮಾ ತಿಥಿ. ಈ ವರ್ಷ ಭಾನುವಾರ ಬಂದುಬಿಟ್ಟಿದೆ. ಏಕೆಂದರೆ ನಮಗೆ ಪುರ್ಸತ್ತಿಲ್ಲ, ಆಫೀಸ್ಗೆ ಹೋಗಬೇಕು, ಬ್ಯುಸಿಯಾಗಿದ್ದೇವೆ ಅಂತ ಯಾರೂ ಹೇಳಬಾರದು, ಹೇಳುವಂತಿಲ್ಲ. ಇಂದು ನಾವೆಲ್ಲರೂ ಶ್ರದ್ಧಾಭಕ್ತಿಯಿಂದ, ಗೌರವ ಆದರಗಳಿಂದ ಭಗವಾನ್ ವೇದವ್ಯಾಸರು, ಅನಂತರ ಭಗವಾನ್ ಗೌಡಪಾದಾಚಾರ್ಯರು, ಭಗವಾನ್ ಶಂಕರಾಚಾರ್ಯರವರು, ಪರಮ ಪೂಜ್ಯ ಶ್ರೀ ಶೃಂಗೇರಿ ಶಾರದಾ ಪೀಠದಲ್ಲಿ ವಿರಾಜಮಾನರಾಗಿರುವ ಜಗದ್ಗುರು ಪುಂಗವರಾದ ಅನಂತ ಶ್ರೀ ವಿಭೂಷಿತರಾದ ಶ್ರೀ 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 ಭಾರತೀ ತೀರ್ಥ ಮಹಾಸನ್ನಿಧಾನಗಳವರು, ತತ್ಕರ್ಣ ಕಮಲ ಸಂಜಾತರಾಗಿರುವ ಜಗದ್ಗುರು ಪರಮ ಪೂಜ್ಯ ಶ್ರೀ 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 ವಿಧುಶೇಖರ ಭಾರತಿ ಸನ್ನಿಧಾನಗಳವರು, ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಪರಂಪರೆಯಲ್ಲಿ ಬಂದಿರುವ ಎಲ್ಲ ಸದ್ಗುರುಗಳು ಮತ್ತು ನನ್ನ ಹೆಮ್ಮೆಯ ಸದ್ಗುರುಗಳಾದ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳು, ಎಲ್ಲ ಸದ್ಗುರುಗಳನ್ನು ಆರಾಧನೆ ಮಾಡುವ, ಪೂಜೆ ಮಾಡುವ, ಅವರನ್ನು ಸ್ತುತಿ ಮಾಡುವ, ಅವರ ಸಂದೇಶಗಳನ್ನು ಶ್ರವಣ ಮನನ ನಿಧಿಧ್ಯಾಸನ ಮಾಡುವಂಥ ಪರ್ವಕಾಲ ಇಂದು ಆಷಾಢ ಮಾಸ ಶುಕ್ಲಪಕ್ಷ ಪೂರ್ಣಿಮಾ ತಿಥಿ. ನನಗೆ ನನ್ನ ಪರಮ ಪೂಜ್ಯ ಸದ್ಗುರುವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ವ್ಯಾಸ ಪೂರ್ಣಿಮಾ ಮಹತ್ವವನ್ನು, ಅನಂತರ ಚಾತುರ್ಮಾಸ್ಯ ಸಂಕಲ್ಪದ ಕ್ರಮವನ್ನು, ಎಲ್ಲ ಸದ್ಗುರುಗಳ ಮಹಿಮೆಯನ್ನು ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಇಂದು ನಾನು ಸದ್ಗುರು ಭಕ್ತರಾದ ತಮ್ಮೆಲ್ಲರಿಗೂ ಒಂದು 40 ನಿಮಿಷಗಳಲ್ಲಿ ತಿಳಿಸಲು ಪ್ರಯತ್ನ ಮಾಡ್ತೇನೆ. ಭಗವಾನ್ ವೇದವ್ಯಾಸರು, ಅವರನ್ನು ನಾವು ಬರೀ ವೇದವ್ಯಾಸರು ಅಂತ ಹೇಳುವುದಿಲ್ಲ, ಭಗವಾನ್ ವೇದವ್ಯಾಸರು ಅಂತ ಹೇಳ್ತೇವೆ. ವೇದವ್ಯಾಸರು ಯಾರು ಅಂತಂದರೆ, ವ್ಯಾಸಂ ವಸಿಷ್ಠರಪ್ತಾರಂ ಶಕ್ತೇ ಪೌತ್ರಂ ಅಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಗತಾತಂ ತಪೋನಿಧಿಂ. ಈ ಒಂದು ಶ್ಲೋಕದಲ್ಲಿ ಭಗವಾನ್ ವೇದವ್ಯಾಸರ ವಂಶ ವೃಕ್ಷವನ್ನು ಹೇಳ್ತಾ ಇದ್ದಾರೆ. ವಸಿಷ್ಠ ಮಹರ್ಷಿಗಳ ಮರಿಮಗ, ಶಕ್ತಿ ಮಹರ್ಷಿಗಳ ಮೊಮ್ಮಗ, ಪರಾಶರ ಮಹರ್ಷಿಗಳ ಅಂತರ, ಶುಕ ಮಹರ್ಷಿಗಳ ತಂದೆ. ಈ ಒಂದು ಶ್ಲೋಕದಲ್ಲಿ ವಸಿಷ್ಠರು, ಶಕ್ತಿ, ಪರಾಶರರು, ವೇದವ್ಯಾಸರು, ಅನಂತರ ಶುಕ ಮಹರ್ಷಿಗಳು 5 ಸೇರಿಸಿದ್ದಾರೆ. ಭಗವಾನ್ ವೇದವ್ಯಾಸರು ವಸಿಷ್ಠ ಮಹರ್ಷಿಗಳ ಪರಂಪರೆಯಲ್ಲಿ ಬಂದಿರುವಂಥ ಮಹಾತ್ಮರು. ವಸಿಷ್ಠರು ಯಾರು? ವಸಿಷ್ಠರು ಬ್ರಹ್ಮಮಾನಸ ಪುತ್ರರು, ವಸಿಷ್ಠರು ಬ್ರಹ್ಮನಿಷ್ಠರು, ವಸಿಷ್ಠರು ಬ್ರಹ್ಮಜ್ಞಾನಿ ಪುಂಗವರು, ಸೂರ್ಯವಂಶದ ರಾಜರಿಗೆ ಕುಲಪುರೋಹಿತರಾಗಿದ್ದಂಥ ಮಹಾತ್ಮರು ಮತ್ತು ಶ್ರೀರಾಮಚಂದ್ರನಿಗೆ ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡಿದಂಥ ಮಹಾತ್ಮರು. ವಾಸಿಷ್ಠ ರಾಮಾಯಣ
ಯೋಗ ವಾಸಿಷ್ಠ ಎನ್ನುವಂಥ ಉದ್ಗ್ರಂಥದಲ್ಲಿ ಭಗವಾನ್ ವಸಿಷ್ಠ ಮಹರ್ಷಿಗಳು ಸರ್ವ ವೇದಾಂತ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇಂಥ ವಸಿಷ್ಠ ಮಹರ್ಷಿಗಳ ಮರಿಮಗನೇ ಭಗವಾನ್ ವೇದವ್ಯಾಸರು ಮತ್ತು ಶುಕಾಚಾರ್ಯರಿಗೆ ಜನ್ಮ ಕೊಟ್ಟಿರುವಂಥ ಮಹಾತ್ಮರು. ಶುಕಾಚಾರ್ಯರು ಯಾರು? ತ್ಯಾಗಮೂರ್ತಿಗಳು, ವೈರಾಗ್ಯ ಚಕ್ರವರ್ತಿಗಳು, ಬ್ರಹ್ಮಜ್ಞಾನಿಗಳು, ಅಸಂಗನಿಷ್ಠರು. ಇಂಥ ಭಗವಾನ್ ವೇದವ್ಯಾಸರು ಅವತಾರ ಮಾಡಿದಂಥ ದಿವಸ ಇಂದು ಆಷಾಢ ಮಾಸ ಶುಕ್ಲಪಕ್ಷ ಪೌರ್ಣಮಾಸ್ಯ ದಿವಸ. ಭಗವಾನ್ ವೇದವ್ಯಾಸರನ್ನು ನಾವು ಚಿರಂಜೀವಿ ಅಂತ ಮರಣವೇ ಇಲ್ಲ ಅವರಿಗೆ. ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾಂಶ್ಚ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಸ್ಥಿರಜೀವಿನಃ. 7 ಚಿರಂಜೀವಿಗಳ ಪೈಕಿ ಭಗವಾನ್ ವೇದವ್ಯಾಸರು ಒಬ್ಬರಾಗಿದ್ದಾರೆ. ಇಂಥ ಭಗವಾನ್ ವೇದವ್ಯಾಸರ ಪವಿತ್ರವಾಗಿರುವ ಹುಟ್ಟುಹಬ್ಬದ ದಿವಸ, ಜನ್ಮತಿಥಿ. ನಮ್ಮಲ್ಲಿ ಯಾರಾದರೂ ಮಹಾತ್ಮರು ಹುಟ್ಟಿದಂಥ ದಿವಸವನ್ನು ಜಯಂತಿ, ವರ್ಧಂತಿ ಅಂತ ಆರಾಧನೆ ಮಾಡ್ತೇವೆ. ಇಂದು ಭಗವಾನ್ ವೇದವ್ಯಾಸರ ವರ್ಧಂತಿ ದಿವಸ. ಇಷ್ಟು ಹೇಳುತ್ತಾ ಭಗವಾನ್ ವೇದವ್ಯಾಸರ ಮಹಿಮೆಯನ್ನು ಕೊಂಚ ಹೇಳ್ತೇನೆ. ಇಷ್ಟೊಂದು ಯಾಕೆ ನಾವು ಭಗವಾನ್ ವೇದವ್ಯಾಸರನ್ನು ಪೂಜೆ ಮಾಡ್ತೇವೆ? ಇಂದು ನೋಡಿ, ಇಡೀ ಭಾರತದಲ್ಲಿ ಒಂದು 10 ಲಕ್ಷ ಕಡೆ, ನನ್ನ ಅಭಿಪ್ರಾಯ 10 ಲಕ್ಷ ಕಡೆಗಳಲ್ಲಿ ವೇದವ್ಯಾಸರ ಪೂಜೆಯನ್ನು ಮಾಡ್ತಾರೆ. ವ್ಯಾಸ ಪೂರ್ಣಿಮಾ ನಿಮಿತ್ತವಾಗಿ ವೇದ ಪುರುಷರು, ವೇದಾಂತಿಗಳು, ಪುರೋಹಿತರು, ಭಗವದ್ಭಕ್ತರು, ಯತಿಪುಂಗವರು, ಸನ್ಯಾಸಿ ವರೇಣ್ಯರು, ಸಾಧು ಸಂತರು, ಗೃಹಸ್ಥರು ಎಲ್ಲರೂ ಸೇರಿಕೊಂಡು ಭಗವಾನ್ ವೇದವ್ಯಾಸರನ್ನು ನಿಮಿತ್ತ ಮಾಡಿಕೊಂಡು ಆ ಪರಂಪರೆಯಲ್ಲಿ ಬಂದಿರುವ ಎಲ್ಲ ಗುರುಗಳನ್ನೂ ಪೂಜೆ ಮಾಡ್ತಾರೆ. ಮತ್ತು ಯಾರು ನಮಗೆ ಗುರುಗಳೋ, ಯಾರು ನಮಗೆ ವೇದಾಂತೋಪದೇಶ ಮಾಡುತ್ತಿದ್ದಾರೋ ಅಂಥ ಗುರುವನ್ನು ಕೂಡ ಇಂದು ವಿಶೇಷವಾಗಿ ಪೂಜಿಸಿ ಸದ್ಗುರುಗಳ ಅನುಗ್ರಹವನ್ನು ಹೊಂದುವಂಥ ಪವಿತ್ರವಾಗಿರುವ ತಿಥಿ ಆಷಾಢ ಮಾಸ ಶುಕ್ಲಪಕ್ಷ ಪೌರ್ಣಮಾಸ್ಯ ತಿಥಿ. ಆಷಾಢ ಮಾಸಕ್ಕೆ ಹೆಸರು ಗುರುಮಾಸ. ಆಷಾಢ ಮಾಸ ಶುಕ್ಲಪಕ್ಷ ಪಾಡ್ಯದಿಂದ ಪ್ರಾರಂಭ ಮಾಡಿಕೊಂಡು ಆಷಾಢ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯವರೆಗೆ 30 ದಿವಸ ಅಧ್ಯಾತ್ಮ ಸಾಧಕರಿಗೆ, ಮುಮುಕ್ಷ ಸಾಧಕರಿಗೆ ಪರಮ ಪವಿತ್ರವಾಗಿರುವ ಗುರುಮಾಸದ ಪರ್ವಕಾಲ ಅಂತ ತಿಳ್ಕೊಳ್ಬೇಕು. ಇಂಥ ಭಗವಾನ್ ವೇದವ್ಯಾಸರನ್ನು ನಾವು ಮಹಾವಿಷ್ಣು ಸ್ವರೂಪರು ಅಂತ ಹೇಳ್ತೇವೆ. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ವೇದವ್ಯಾಸರ ಹೆಸರಾಯಿತು. ವಾಸಿಷ್ಠ, ಪಾರಾಶರ್ಯ, ಕೃಷ್ಣದ್ವೈಪಾಯನ ಅಂತ ಹೇಳ್ತೇವೆ. ವಾಸಿಷ್ಠಾಯ ನಮೋ ನಮಃ. ವಸಿಷ್ಠ ಮಹರ್ಷಿಗಳ ಮರಿಮಗನಾಗಿರುವಂಥ ವೇದವ್ಯಾಸರಿಗೆ ನಮಸ್ಕಾರ. ಯಾರಿವರು? ವ್ಯಾಸಾಯ ವಿಷ್ಣು ರೂಪಾಯ. ಭಗವಾನ್ ವೇದವ್ಯಾಸರು ಹುಟ್ಟಿದ ಕೂಡಲೇ ಅವರನ್ನು ಸತ್ಯವತಿ ತಾಯಿ ಗಂಗಾ ನದಿ ಬಿಟ್ಬಿಡ್ತಾಳೆ. ಗಂಗಾಪುತ್ರ ಅಂತ ಹೆಸರು. ಅವತ್ತಿನಿಂದ ಭಗವಾನ್ ವೇದವ್ಯಾಸರು ದಡಕ್ಕೆ ಬಂದು ಮಹಾವಿಷ್ಣುವಿನ ಧ್ಯಾನವನ್ನು ಮಾಡುತ್ತಾ ಮಹಾವಿಷ್ಣುವಿನ ಉಪಾಸನೆಯನ್ನು ಮಾಡುತ್ತಾ ಇರ್ತಾರೆ. ಭಗವಾನ್ ಮಹಾವಿಷ್ಣು ಪ್ರತ್ಯಕ್ಷನಾಗಿ ಬಂದು ಅನುಗ್ರಹವನ್ನು ಮಾಡ್ತಾನೆ. ಅಂಥ ಮಹಾತ್ಮರು ಭಗವಾನ್ ವೇದವ್ಯಾಸ. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣವೇ. ವಿಷ್ಣುವೆಂದರೆ ವೇದವ್ಯಾಸರು, ವೇದವ್ಯಾಸರೆಂದರೆ ಮಹಾವಿಷ್ಣು ಸ್ವರೂಪರು. ಇಂಥವರು ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಭಗವಾನ್ ವೇದವ್ಯಾಸರು ಬ್ರಹ್ಮನಿಧಿಗಳು. ಬ್ರಹ್ಮವೆಂದರೆ ಪರಬ್ರಹ್ಮ ತತ್ವ, ಬ್ರಹ್ಮವೆಂದರೆ ತಪಸ್ಸು, ಬ್ರಹ್ಮವೆಂದರೆ ಬ್ರಹ್ಮಜ್ಞಾನ. ಇದರ ನಿಧಿ. ನಮಗೆ ಬ್ರಹ್ಮಜ್ಞಾನ ಬೇಕಾ? ವೇದವ್ಯಾಸ ಗ್ರಂಥಗಳನ್ನು ಓದು. ನಿನಗೆ ಬ್ರಹ್ಮಜ್ಞಾನ ಬೇಕಾ? ಭಗವಾನ್ ವೇದವ್ಯಾಸರನ್ನು ಸ್ಮರಣೆ ಮಾಡು.
ಭಗವಾನ್ ವೇದವ್ಯಾಸರನ್ನು ಪೂಜೆ ಮಾಡು. ಭಗವಾನ್ ವೇದವ್ಯಾಸರನ್ನು ಸ್ತೋತ್ರ ಮಾಡುತ್ತಾ ಬಂದರೆ ಖಂಡಿತವಾಗಿ ಬ್ರಹ್ಮನಿಧಿಗಳಾದ ಭಗವಾನ್ ವೇದವ್ಯಾಸರ ಅನುಗ್ರಹದಿಂದ ನಮಗೆ ಬ್ರಹ್ಮಜ್ಞಾನ ಉಂಟಾಗುತ್ತದೆ. ಇಂಥ ಭಗವಾನ್ ಕೃಷ್ಣದ್ವೈಪಾಯನ ಮಹರ್ಷಿಗಳು ಅನಂತವಾಗಿದ್ದ ಸಂಕೀರ್ಣವಾಗಿದ್ದಂಥ ವೇದ ರಾಶಿಯನ್ನು ಮಹಾವಿಷ್ಣುವಿನ ಅನುಗ್ರಹದಿಂದ 4 ಭಾಗಗಳಾಗಿ ವಿಂಗಡ ಮಾಡಿದ ಮಹಾತ್ಮರು ಭಗವಾನ್ ವೇದವ್ಯಾಸರು. ವೇದ ರಾಶಿಯನ್ನು ವಿಂಗಡಣೆ ಮಾಡಿರುವಂಥ ಮಹಾತ್ಮರು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಂದು 4 ಭಾಗ ಮಾಡಿ ಆ ವೇದಗಳನ್ನು ತಮ್ಮ 4 ಜನ ಶಿಷ್ಯರಿಗೆ ಉಪದೇಶವನ್ನು ಮಾಡಿ ಪ್ರಚಾರವಾಗುವಂತೆ ಮಾಡಿದ ಮಹಾತ್ಮರು ಭಗವಾನ್ ವೇದವ್ಯಾಸರು. ವೇದ ಭಂಡಾರವನ್ನು, ವೇದ ಸಾಗರವನ್ನು, ವೇದ ಅರಣ್ಯವನ್ನು, ವೇದ ರಾಶಿಯನ್ನು 4 ಭಾಗಗಳಾಗಿ ವಿಂಗಡ ಮಾಡದೆ ಹೋಗಿಬಿಟ್ಟಿದ್ದರೆ ಈಗ ಯಾರು ವೇದಗಳನ್ನು ಅಧ್ಯಯನ ಮಾಡುವುದಕ್ಕಾಗ್ತಾ ಇರಲಿಲ್ಲ. ಆದ್ದರಿಂದ ಎಲ್ಲ ವೇದ ವಿದ್ವಾಂಸರು, ಎಲ್ಲ ವೈದಿಕ ಪುರೋಹಿತರು, ಎಲ್ಲ ವೇದಾಂತಿಗಳು, ಪ್ರಪಂಚದಲ್ಲಿರುವ ಸಕಲ ಮಾನವರು ಭಗವಾನ್ ವೇದವ್ಯಾಸರನ್ನು ಕೃತಜ್ಞತೆಯಿಂದ ಭಕ್ತಿಯಿಂದ ಅವಶ್ಯವಾಗಿ ಸ್ಮರಣೆ ಮಾಡಬೇಕು, ಪೂಜೆ ಮಾಡಬೇಕು. 4 ವೇದಗಳನ್ನು ಭಗವಾನ್ ವೇದವ್ಯಾಸರು ತಮ್ಮ 4 ಜನ ಶಿಷ್ಯರಿಗೆ ಉಪದೇಶ ಮಾಡಿ ವೇದ ಪ್ರಚಾರ ಮಾಡಿದ್ದಾನೆ. ಋಗ್ವೇದವನ್ನು ಪೈಲ ಎನ್ನುವಂಥ ಶಿಷ್ಯರಿಗೂ, ಯಜುರ್ವೇದವನ್ನು ವೈಶಂಪಾಯನ ಎನ್ನುವಂಥ ಮಹರ್ಷಿಗಳಿಗೂ, ಸಾಮವೇದವನ್ನು ಜೈಮಿನಿ ಆಚಾರ್ಯರಿಗೂ, ಅಥರ್ವ ವೇದವನ್ನು ಸುಮಂತು. ಪೈಲ, ವೈಶಂಪಾಯನ, ಜೈಮಿನಿ, ಸುಮಂತು ಈ 4 ಜನ ಶಿಷ್ಯರಿಗೆ ಉಪದೇಶವನ್ನು ಮಾಡಿ ಅವರಿಂದ ವೇದ ಪ್ರಸಾರವಾಗುವಂತೆ ಮಾಡಿದ್ದಾರೆ. ನೋಡಿ, ಇವತ್ತಿಗೂ ಕೂಡ ವೇದಾಧ್ಯಯನ ಸಂಪನ್ನರಿದ್ದಾರೆ. ಇವತ್ತಿಗೂ ಕೂಡ ವೇದಗಳನ್ನು ಅಧ್ಯಯನ ಮಾಡುವಂಥ ಮಹಾತ್ಮರು ಇಡೀ ಪ್ರಪಂಚದಲ್ಲಿ 1 ಕೋಟಿ ಇದ್ದಾರೆ. ಆ 1 ಕೋಟಿ ಮಾನವರಿಗೂ ಕೂಡ ವೇದ ಸಂಪತ್ತು ಸಿಕ್ಕಿರುವಂತಹದ್ದು ಭಗವಾನ್ ವೇದವ್ಯಾಸರ ಅನುಗ್ರಹದಿಂದ ಅಂತ ನಾವು ತಿಳ್ಕೊಳ್ಬೇಕು. ಇಂಥ ಭಗವಾನ್ ವೇದವ್ಯಾಸರು ಮಹಾವಿಷ್ಣುವಿನ ಅನುಗ್ರಹದಿಂದ ಜಗತ್ತಿಗೆ ಕೊಟ್ಟಿರುವಂಥ ಕೊಡುಗೆ ಏನು, ಕಾಣಿಕೆ ಏನು ಎನ್ನುವುದನ್ನು ನೋಡೋಣ. ಮೊಟ್ಟ ಮೊದಲಿಗೆ 18 ಪುರಾಣಗಳು, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಮದ್ವಯಂ ಭದ್ವಯಂಚೈವ ಭ್ರತ್ತಯಂ ವಚತುಷ್ಟಯಂ ಆ ನಾ ಪ ಲಿಂ ಗ ಕೂಸ್ಕಾನಿ ಪುರಾಣಾನಿ ಪುರಾವಿದು ಎನ್ನುವಂತೆ 18 ಮಹಾಪುರಾಣಗಳನ್ನು ಬರೆದು ಆ ಪುರಾಣ ಗ್ರಂಥಗಳಲ್ಲಿ ಎಲ್ಲ ವೇದಾಂತವನ್ನೂ ತುಂಬಿಬಿಟ್ಟಿದೆ. 18 ಪುರಾಣ ಗ್ರಂಥಗಳಲ್ಲಿ ಹೇಳದೇ ಇರುವಂಥ ವಿಚಾರವೇ ಇಲ್ಲ. ಅನಂತರ ಮಹಾಭಾರತವನ್ನು ಬರೆದಿದ್ದಾರೆ. 1,00,000 ಶ್ಲೋಕಗಳಿಂದ ಕೂಡಿರುವಂಥ ಮಹಾಭಾರತ ಯದಿಹಾಸ್ತಿ ತದನ್ಯತ್ರ ಯನ್ನೇಹಾಸ್ತಿ ನ ತತ್ಕ್ವಚಿತ್ ಧರ್ಮೇ ಚ ಅರ್ಥೇ ಚ ಕಾಮೇ ಚ ಮೋಕ್ಷೇ ಚ ಭರತರ್ಷಭ. ಈ ಮಹಾಭಾರತದಲ್ಲಿ ಹೇಳದೇ ಇರುವಂಥ ವಿಚಾರ ಯಾವುದೂ ಇಲ್ಲ. ಬೇರೆ ಕಡೆಗಳಲ್ಲಿ ಯಾವ ಯಾವ ಕವಿಗಳು, ವಿದ್ವಾಂಸರು, ಮಹಾತ್ಮರು, ತಪಸ್ವಿಗಳು, ಯತಿಗಳು ಏನೇನು ಹೇಳಿದ್ದಾರೆಯೋ, ಏನೇನು ಬರೆದಿದ್ದಾರೆಯೋ ಅದೆಲ್ಲವೂ ಕೂಡ ಮಹಾಭಾರತದಲ್ಲಿ ಉಂಟು. ಆದ್ದರಿಂದಲೇ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಮಾತಾಡ್ತಾ ಇದ್ದು, ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ. ಕಾಳಿದಾಸ ಆಗಿರ್ಬೋದು, ಶಂಕರಾಚಾರ್ಯರಾಗಿರ್ಬೋದು, ಭಾರವಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಯಾರೇ ಏನೇ ಹೇಳಿದರೂ ಕೂಡ ಇದೆಲ್ಲವೂ ಭಗವಾನ್ ವೇದವ್ಯಾಸರ ಎಂಜಲು.
ಎಂಜಲು ಅಂದ್ರೇನು? ಅವ್ರು ಹೇಳಿದ್ದನ್ನೇ ಹೇಳಬೇಕು. ವೇದವ್ಯಾಸರು ಹೇಳದೇ ಇರುವಂಥ ವಿಚಾರವೇ ಇಲ್ಲ. ಇಂಥ ಸರ್ವಜ್ಞ ಸದೃಶರಾದ ಭಗವಾನ್ ವೇದವ್ಯಾಸರು 18 ಪುರಾಣಗಳನ್ನು ಬರೆದು ಮಹಾಭಾರತವನ್ನು ಬರೆದಿದ್ದಾರೆ. ಮಹಾಭಾಗವತ, ಶ್ರೀಮದ್ ಭಾಗವತ ಭಕ್ತಿ ಪ್ರಧಾನವಾದ ಗ್ರಂಥ, ಅದ್ಭುತವಾದ ಗ್ರಂಥ. ಇದರಲ್ಲಿ ಎಲ್ಲ ವಿಚಾರವನ್ನು ಶ್ಲೋಕ ರೂಪದಿಂದ ತಿಳಿಸಿದ್ದಾರೆ. ಆಖ್ಯಾಯಿಕಾ ರೂಪದಿಂದ, ಕಥಾರೂಪದಿಂದ, ದೃಷ್ಟಾಂತಗಳ ಮೂಲಕವಾಗಿ ತತ್ವವನ್ನು ಅತ್ಯಂತ ಸುಂದರವಾಗಿ ತಿಳಿಸುವಂಥ ಗ್ರಂಥ ಶ್ರೀಮದ್ ಭಾಗವತ. ಇದನ್ನು ರಚನೆ ಮಾಡಿರುವಂಥವರು ಭಗವಾನ್ ವೇದವ್ಯಾಸರು. ನೋಡಿ, ಭಗವದ್ಗೀತಾ ಅಂತ ನಾವು ಕೇಳಿದ್ದೇವೆ. ಭಗವದ್ಗೀತಾ ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆಗಳಲ್ಲಿಯೂ ಕೂಡ ಅತ್ಯಂತ ಪ್ರಚಾರವಾಗಿದೆ. ನನ್ನ ಅಭಿಪ್ರಾಯದಲ್ಲಿ ಈ ಭಗವದ್ಗೀತಾ ಕೋಟಿ ಕೋಟಿ ಜನ ಓದ್ತಾ ಇದ್ದಾರೆ. ಗೀತಾ ಪ್ರೆಸ್ ಅಂತ ಒಂದು ಗೋರಖ್ಪುರ ಗೀತಾ ಪ್ರೆಸ್, ಆ ಪುಣ್ಯಾತ್ಮರು ಭಗವದ್ಗೀತೆಯನ್ನು ಪ್ರಿಂಟ್ ಮಾಡಿ 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 ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಈ ಭಗವದ್ಗೀತೆ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದ ಭಾಗ. ಗೀತಾಚಾರ್ಯ ವಾಸುದೇವ ಶ್ರೀಕೃಷ್ಣ ಪರಮಾತ್ಮನು ರಣರಂಗದಲ್ಲಿ ಅರ್ಜುನನಿಗೆ ಉಪದೇಶ ಮಾಡಿದ ಬ್ರಹ್ಮಜ್ಞಾನದ ಸಂದೇಶಗಳನ್ನು ಭಗವಾನ್ ವೇದವ್ಯಾಸರು 700 ಶ್ಲೋಕಗಳಲ್ಲಿ 18 ಅಧ್ಯಾಯಗಳಲ್ಲಿ ಸಂಪೂರ್ಣವಾಗಿ ಕವರ್ ಮಾಡಿದ್ದಾರೆ. ಇಂಥ ಮಹಾತ್ಮರು ಭಗವಾನ್ ವೇದವ್ಯಾಸರು. ಇದಕ್ಕಿಂತ ಹೆಚ್ಚಾಗಿ ಭಗವಾನ್ ವೇದವ್ಯಾಸರು ಮುಮುಕ್ಷು ಜನಗಳಿಗೆ ಅನುಗ್ರಹ ಮಾಡಿರುವಂಥ ಅದ್ಭುತವಾದ ಸಂಪತ್ತು ಅಂತಂದರೆ ವೇದಾಂತ ಮೀಮಾಂಸಾ ಸೂತ್ರಗಳು, ಬ್ರಹ್ಮ ಸೂತ್ರಗಳು, ಶಾರೀರಿಕ ಮೀಮಾಂಸಾ ದರ್ಶನ ಸೂತ್ರಗಳು ಮತ್ತು ಉತ್ತರ ಮೀಮಾಂಸಾ ದರ್ಶನ ಸೂತ್ರಗಳು. ಇದೊಂದು ಅದ್ಭುತವಾದ ಕಾಣಿಕೆ. ನಾವು ಹೇಳ್ತೇವೆ, ಯಾರಪ್ಪ ವೇದವ್ಯಾಸರು ಅಂತ ಕೇಳಿದ್ರೆ, ಅಚತುರ್ವದನೋ ಬ್ರಹ್ಮ ದಿಬಾಹುರಪರೋ ಹರಿ ಅಪಾಲಲೋಚನ ಶಂಭು ಭಗವಾನ್ ಬಾದರಾಯಣ. ವೇದವ್ಯಾಸರನ್ನೇ ಭಗವಾನ್ ಬಾದರಾಯಣ ಅಂತಲೂ ಕರೀತಾರೆ. ಯಾರಪ್ಪ ಇವರು ಅಂದರೆ ತ್ರಿಮೂರ್ತಿಯ ಸ್ವರೂಪರಾಗಿದ್ದಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರರೆಂಬ ತ್ರಿಮೂರ್ತಿಗಳನ್ನು ಒಬ್ಬರಲ್ಲಿ ಕಾಣಬೇಕಾ? ಅವರೇ ಭಗವಾನ್ ವೇದವ್ಯಾಸ. ಅಚತುರ್ವದನೋ ಬ್ರಹ್ಮ, ಬ್ರಹ್ಮನಿಗೆ 4 ಮುಖಗಳು. ಚತುರ್ಮುಖ ಬ್ರಹ್ಮ ಅಂತ ಹೆಸರು. ಹಿರಣ್ಯಗರ್ಭ ಬ್ರಹ್ಮ, ವಿರಾಟ್ ಪುರುಷ ಅಂತ ಹೇಳ್ತೇವೆ. ಅವನು 4 ಮುಖಗಳಿಂದ 4 ವೇದಗಳನ್ನು ಅನುಗ್ರಹ ಮಾಡ್ತಾ ಇದ್ದಾನೆ. ನಮ್ಮ ಭಗವಾನ್ ವೇದವ್ಯಾಸರು 4 ಭುಜಗಳಿಲ್ಲದ, 4 ಮುಖಗಳಿಲ್ಲದ ಒಂದೇ ಮುಖವುಳ್ಳಂಥ ಬ್ರಹ್ಮ. ಅಚತುರ್ವದನ, 4 ಮುಖಗಳಿಲ್ಲ, ಒಂದೇ ಮುಖದಿಂದ 4 ವೇದಗಳನ್ನು ಅನುಗ್ರಹ ಮಾಡಿದ್ದಾರೆ. ನೋಡಿ, ಯಾವ ಬ್ರಹ್ಮದೇವನಿಗೆ ವೇದಗಳನ್ನು ಅನುಗ್ರಹ ಮಾಡುವುದಕ್ಕೆ 4 ಮುಖಗಳು ಬೇಕಾಗಿತ್ತೋ ಅಂಥ ವೇದಗಳನ್ನು ಭಗವಾನ್ ವೇದವ್ಯಾಸರು ಒಂದೇ ಮುಖಾರವಿಂದದಿಂದ ಅನುಗ್ರಹ ಮಾಡಿದ್ದಾರೆ ಅಂದಮೇಲೆ ಇವರೇ ದೊಡ್ಡವರು. ದ್ವಿಬಾಹುರಪರೋ ಹರಿಹಿ, ಹರಿಹಿ ಮಹಾವಿಷ್ಣು. ಮಹಾವಿಷ್ಣುವಿಗೆ 4 ಭುಜಗಳು. ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳನ್ನು ಅನುಗ್ರಹ ಮಾಡುವುದಕ್ಕೆ 4 ಭುಜಗಳು ಬೇಕಾಗಿ. ತಿರುಪತಿ ವೆಂಕಟೇಶ್ವರನಿಗೆ 4 ಭುಜಗಳಿವೆ. ಆದರೆ ಭಗವಾನ್ ವೇದವ್ಯಾಸರಿಗೆ 2 ಭುಜ, 2 ತೋಳು, 2 ಕೈ. ಮಹಾವಿಷ್ಣು ತನ್ನ 4 ಭುಜಗಳಿಂದ ಇಡೀ ಪ್ರಪಂಚವನ್ನು ಕಾಪಾಡುತ್ತಿದ್ದರೆ, ಭಗವಾನ್ ವೇದವ್ಯಾಸರು 2 ಕೈಗಳಿಂದ ಒಂದು ಪ್ರವೃತ್ತಿ ಧರ್ಮ, ಒಂದು ನಿವೃತ್ತಿ ಧರ್ಮ ಎರಡನ್ನು ಅನುಗ್ರಹ ಮಾಡಿರುವಂಥ ಅಪರ ಮಹಾವಿಷ್ಣುವಾಗಿದ್ದಾರೆ. ಅಪಾಲಲೋಚನ ಶಂಭು. ಭಗವಾನ್ ಬಾದರಾಯಣಾಚಾರ್ಯರು ಅಪಾಲಲೋಚನ,
ಫಾಲದಲ್ಲಿ ಹಣೆಯ ಮೇಲೆ ಮೂರನೇ ಕಣ್ಣು ಇಲ್ಲದೆ ಇರುವಂಥ ಪರಮೇಶ್ವರ ಮೂರು ಕಣ್ಣುಳ್ಳವನಾಗಿದ್ದಾನೆ. ಸೂರ್ಯ, ಅಗ್ನಿ, ಚಂದ್ರ. ಅಗ್ನಿ ನೇತ್ರದಿಂದ ಪರಮೇಶ್ವರ ಜಿಜ್ಞಾಸುಗಳ ಅಜ್ಞಾನಾಂಧಕಾರವನ್ನು ನಾಶ ಮಾಡಿ ಜ್ಞಾನೋಪದೇಶ ಮಾಡುತ್ತಾನೆ ಅಂತ ಕೇಳಿದ್ದೇವೆ. ಭಗವಾನ್ ವೇದವ್ಯಾಸರು ಎರಡೇ ಕಣ್ಣುಗಳಿಂದ ಅಭ್ಯುದಯವನ್ನು, ನಿಶ್ರೇಯಸವನ್ನು ಅನುಗ್ರಹ ಮಾಡುತ್ತಿರುವಂತಹ ಮಹಾತ್ಮರಾಗಿದ್ದಾರೆ. ಮತ್ತು ಒಬ್ಬೊಬ್ಬ ದೇವತೆಗೆ ಒಂದೊಂದೇ ಪೋರ್ಟ್ಫೋಲಿಯೋ. ಬ್ರಹ್ಮನಿಗೆ ಸೃಷ್ಟಿಕರ್ತೃತ್ವ, ಮಹಾವಿಷ್ಣುವಿಗೆ ಸ್ಥಿತಿಕರ್ತೃತ್ವ, ಶಿವನಿಗೆ ಸಂಹಾರ ಕರ್ತೃತ್ವ. ಮಹಾವಿಷ್ಣು ಸಂಹಾರ ಮಾಡಲಾರ, ಪರಮೇಶ್ವರ ಸೃಷ್ಟಿ ಮಾಡಲಾರ, ಬ್ರಹ್ಮದೇವ ಸಂಹಾರ ಮಾಡಲಾರ. ಆದರೆ ನಮ್ಮ ಪರಮ ಪೂಜ್ಯ ಜ್ಞಾನ ಸ್ವರೂಪಿಗಳಾದ ಭಗವಾನ್ ವೇದವ್ಯಾಸರು ಬ್ರಹ್ಮನ ಕೆಲಸವನ್ನು, ಮಹಾವಿಷ್ಣುವಿನ ಕಾರ್ಯವನ್ನು, ಪರಶಿವನ ಕಾರ್ಯವನ್ನು ಮಾಡ್ತಾರೆ. ಬ್ರಹ್ಮನ ಕೆಲಸವೇನು? ಸೃಷ್ಟಿ. ಯಾರು ಭಗವಾನ್ ವೇದವ್ಯಾಸರನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸುತ್ತಾರೆಯೋ, ಯಾರು ಭಗವಾನ್ ವೇದವ್ಯಾಸರ ಸಂದೇಶಗಳನ್ನು ಶ್ರವಣ ಮನನ ನಿಧಿಧ್ಯಾಸನ ಮಾಡುತ್ತಾರೆಯೋ ಅಂಥವರ ಅಂತಃಕರಣದಲ್ಲಿ ಶಮ, ದಮ, ಉಪರತಿ, ತಿತಿಕ್ಷ, ಶ್ರದ್ಧಾ, ಸಮಾಧಾನ, ವಿವೇಕ, ವೈರಾಗ್ಯ, ಮುಮುಕ್ಷುತ್ವ, ಸತ್ಯ, ಧರ್ಮ, ನ್ಯಾಯಗಳೆಂಬ ಸದ್ಗುಣಗಳನ್ನು ಭಗವಾನ್ ವೇದವ್ಯಾಸರು ಸೃಷ್ಟಿ ಮಾಡುತ್ತಾರೆ. ಅನಂತರ ಮಹಾವಿಷ್ಣು ಸ್ವರೂಪರಾಗಿ ಅಂಥ ಭಕ್ತರನ್ನು ಕಾಪಾಡುತ್ತಾರೆ. ಸುಳ್ಳು ಹೇಳದಂತೆ, ಮೋಸ ಮಾಡದಂತೆ, ಪೊಲೀಸ್ ಸ್ಟೇಷನ್ಗೆ ಹೋಗದಂತೆ, ಜೈಲಿಗೆ ಹೋಗದಂತೆ ಕಾಪಾಡುತ್ತಾರೆ ಭಗವಾನ್ ವೇದವ್ಯಾಸರು. ಸಂಹಾರವನ್ನು ಮಾಡುತ್ತಾರೆ. ಏನನ್ನ? ಜಿಜ್ಞಾಸು ಜನಗಳ ಮನಸ್ಸಿನಲ್ಲಿರುವ ಭಗವಾನ್ ವೇದವ್ಯಾಸರ ಭಕ್ತರುಗಳ ಅಂತಃಕರಣದಲ್ಲಿರುವಂಥ ಅಜ್ಞಾನವೆಂಬ ಕತ್ತಲೆಯನ್ನು, ಅಜ್ಞಾನವೆಂಬ ರಾಕ್ಷಸನನ್ನು ಸಂಹಾರ ಮಾಡಿ ಕಾಪಾಡುತ್ತಾರೆ. ಇಂಥ ಭಗವಾನ್ ವೇದವ್ಯಾಸರು ಮಹಾತ್ಮರು, ತಪಸ್ವಿಗಳಾಗಿದ್ದಾರೆ. ಇಂಥ ಭಗವಾನ್ ವೇದವ್ಯಾಸರಿಂದ ಜಿಜ್ಞಾಸು ಜನಗಳಿಗೆ ಕೊಡಲ್ಪಟ್ಟಂಥ ಅದ್ಭುತವಾದ ಸಂಪತ್ತು ಬ್ರಹ್ಮಸೂತ್ರ ದರ್ಶನ. ನಮ್ಮಲ್ಲಿ 6 ದರ್ಶನಗಳಿವೆ. ಒಂದು ಕಪಿಲ ಮಹರ್ಷಿಗಳಿಂದ ಸಾಂಖ್ಯ ದರ್ಶನ, ಪತಂಜಲ ಮಹರ್ಷಿಗಳಿಂದ ಯೋಗ ದರ್ಶನ, ಕಣಾದ ಮಹರ್ಷಿಗಳಿಂದ ವೈಶೇಷಿಕ ದರ್ಶನ, ಗೌತಮ ಮಹರ್ಷಿಗಳಿಂದ ನ್ಯಾಯ ದರ್ಶನ, ಜೈಮಿನಿ ಆಚಾರ್ಯರಿಂದ ಪೂರ್ವ ಮೀಮಾಂಸಾ ದರ್ಶನ. 5 ದರ್ಶನಗಳಿದ್ದವು. ಭಗವಾನ್ ವೇದವ್ಯಾಸರು ಇದನ್ನು ನೋಡಿಬಿಟ್ಟು ವೇದಾಂತ ದರ್ಶನಕ್ಕೆ ಸ್ಥಾನಮಾನವೇ ಇಲ್ವಲ್ಲ, ವೇದಾಂತ ದರ್ಶನವೇ ನಿಜವಾದ ದರ್ಶನ, ವೇದಾಂತ ದರ್ಶನವೇ ಪರಿಪೂರ್ಣ ದರ್ಶನ ಎನ್ನುವುದನ್ನು ಆಲೋಚನೆ ಮಾಡಿ ಮನಸ್ಸಿನಲ್ಲಿಟ್ಟುಕೊಂಡು ಭಗವಾನ್ ಬಾದರಾಯಣಾಚಾರ್ಯರು ವೇದಾಂತ ಮೀಮಾಂಸಾ ಸೂತ್ರಗಳನ್ನು ರಚನೆ ಮಾಡಿದ್ದಾರೆ. ಅದ್ಭುತವಾದ ಸೂತ್ರಗಳು. 4 ಅಧ್ಯಾಯಗಳಲ್ಲಿ ಮೊದಲನೇ ಸಮನ್ವಯಾಧ್ಯಾಯ, ಅವಿರೋಧಾಧ್ಯಾಯ, ಸಾಧನಾಧ್ಯಾಯ, ಫಲಾಧ್ಯಾಯ ಅಂಥೇಳಿ 4 ಅಧ್ಯಾಯಗಳಲ್ಲಿ 16 ಪಾದಗಳಲ್ಲಿ ಒಂದೊಂದು ಅಧ್ಯಾಯಕ್ಕೂ 4 ಪಾದಗಳು, 4 16 191 ಅಧಿಕರಣಗಳಲ್ಲಿ 555 ಸೂತ್ರಗಳನ್ನು ರಚನೆ ಮಾಡಿದ್ದಾರೆ. ಸೂತ್ರ ರಚನೆ ತುಂಬ ಕಷ್ಟ. ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವತ್ ವಿಶ್ವತೋಮುಖಂ ಅಸ್ತೋಭಂ ಅನವದ್ಯಂಚ ಸೂತ್ರಂ ಸೂತ್ರವಿದೋ ವೇದಾಂತ ಮೀಮಾಂಸಾ ಸೂತ್ರಗಳನ್ನು ರಚನೆ ಮಾಡಿರುವಂಥ ಮಹಾತ್ಮರು ಭಗವಾನ್ ವೇದವ್ಯಾಸರು. ಈ ಹೊತ್ತು ಭಗವಾನ್ ವೇದವ್ಯಾಸರ ಸೂತ್ರಗಳನ್ನು ಕಂಠಪಾಠ ಮಾಡಿರುವಂಥ ವಿದ್ಯಾರ್ಥಿಗಳು 100 ಜನ ಇದ್ದಾರೆ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ,
ಓಂ ಜನ್ಮಾದ್ಯಸ್ಯ ಯತಃ ಓಂ ಶಾಸ್ತ್ರಯೋನಿತ್ವಾತ್ ಓಂ ತತ್ವ ಸಮನ್ವಯಾತ್ ಓಂ ಈಕ್ಷತೆ ನಾ ಶಬ್ದಂ. ನಾನು ಗಟ್ ಮಾಡಿದ್ದೇನೆ. ನನಗೆ ಪಾಠ ಮಾಡುವಾಗ ನನ್ನ ಪ್ರೀತಿಯ ಪರಮ ಪೂಜ್ಯ ಸದ್ಗುರುವರೆಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು 555 ಸೂತ್ರಗಳನ್ನು ಗಟ್ ಮಾಡಿಬಿಟ್ಟಿದ್ದಾರೆ. ಅಮರಕೋಶದಂತೆ, ಭಗವದ್ಗೀತಾ ಶ್ಲೋಕದಂತೆ ಗಟ್ ಮಾಡಿಬಿಟ್ಟಿದ್ದಾರೆ. ಈ ಸೂತ್ರಗಳಿಗೆ ಭಾಷ್ಯವನ್ನು ಬರೆದಂಥ ಮಹಾತ್ಮರು ಭಗವಾನ್ ಶಂಕರರು. ಭಗವಾನ್ ವೇದವ್ಯಾಸರು ಸೂತ್ರಗಳನ್ನೆಲ್ಲ ಬರೆದ್ರಂತೆ. ಬರೆದುಬಿಟ್ಟು ತಮ್ಮ ಶಿಷ್ಯರಿಗೆ ಹೇಳಿದರು, ನೋಡ್ರಪ್ಪ ಸೂತ್ರ ಬರೆದಿದ್ದೇನೆ, ಅರ್ಥವಾಗುತ್ತಾ ನೋಡಿ ಎಂದ್ರಂತೆ. ಶಿಷ್ಯರು ಆ ವೇದಾಂತ ಮೀಮಾಂಸಾ ಸೂತ್ರಗಳನ್ನು ನೋಡಿದ್ರು. ಸ್ವಲ್ಪ ಅರ್ಥವಾಯಿತು. ಮುಂದಿನ ಭಾಗಕ್ಕೆ ಅರ್ಥವಾಗ್ತಾ ಇರಲಿಲ್ಲ. ಎಲ್ಲ ಶಿಷ್ಯರು ಕೇಳ್ಕೊಂಡಂತೆ, ಪೂಜ್ಯರಾದ ಭಗವಾನ್ ವೇದವ್ಯಾಸರೇ, ಸೂತ್ರಗಳನ್ನು ಬರೆದಿದ್ದೀರ, ಈ ಸೂತ್ರಗಳಿಗೆ ದಯಮಾಡಿ ತಾವೇ ಭಾಷ್ಯವನ್ನು ಬರೆದು ಬಿಟ್ಟರೆ ನಮ್ಗೆ ಬಹಳ ಅನುಕೂಲವಾಗುತ್ತೆ ಎಂದ್ರಂತೆ. ಆಗ ವಿಷ್ಣು ಸ್ವರೂಪಿಗಳಾದ ಭಗವಾನ್ ವೇದವ್ಯಾಸರು ಹೇಳಿದಂತೆ, ಬೇಡ, ವಿಷ್ಣು ಸ್ವರೂಪಿಯಾಗಿ ನಾನು ಸೂತ್ರ ಮಾಡಿದ್ದೇನೆ. ನನ್ನ ಸೂತ್ರಗಳಿಗೆ ಸಾಕ್ಷಾತ್ ಶಿವಸ್ವರೂಪಿಯಾಗಿರುವ ಪರಮೇಶ್ವರನ ಸ್ವರೂಪಿಯಾಗಿರುವ ಒಬ್ಬ ಯತಿವರೇಣ್ಯನು ಭಾಷ್ಯ ಬರೆಯುತ್ತಾನೆ ಅಂತ ಅನುಗ್ರಹ ಮಾಡಿದಂತೆ. ಅವರೇ ಭಗವತ್ಪಾದ ಶಂಕರರು. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಏನು ಶ್ಲೋಕ ಸ್ವಾಮಿ? ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಭಗವಾನ್ ಬಾದರಾಯಣಾಚಾರ್ಯರು ಬರೆದಿರುವಂಥ ಅವರ ಪ್ರಾಸಾದಿಕವಾಗಿರುವ 555 ವೇದಾಂತ ಸೂತ್ರಗಳಿಗೆ ಭಗವಾನ್ ಶಂಕರಾಚಾರ್ಯರವರು ಅದ್ಭುತವಾದಂಥ ಭಾಷ್ಯಗಳನ್ನು ಬರೆದಿದ್ದಾರೆ. ಇದಕ್ಕೆ ಹೆಸರಾಯಿತು ಶಾಂಕರ ಬ್ರಹ್ಮಸೂತ್ರ ಭಾಷ್ಯಂ ಅಥವಾ ಬ್ರಹ್ಮಸೂತ್ರ ಶಾಂಕರ ಭಾಷ್ಯಂ. ವೇದಾಂತ ಕ್ಷೇತ್ರದಲ್ಲಿ ಧ್ರುವ ತಾರೆಯಂತೆ ಮೆರೆಯುತ್ತಿರುವಂಥ ವೇದಾಂತ ದರ್ಶನದ ಎಲ್ಲ ಸಿದ್ಧಾಂತ ಸಾಧನಗಳನ್ನು ಉಪದೇಶ ಮಾಡುವಂಥ ಗ್ರಂಥ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯವನ್ನು ಕುರಿತು ಸಹಸ್ರಾರು ಜನ ಅಧ್ಯಯನ ಮಾಡುತ್ತಿದ್ದಾರೆ. ಸಹಸ್ರಾರು ಜನ ಮುಮುಕ್ಷ ಜನಗಳು, ಸನ್ಯಾಸಿ ಪುಂಗವರು ಅಧ್ಯಯನ ಮಾಡಿ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಧನ್ಯರಾಗುತ್ತಿದ್ದಾರೆ. ಇಂಥ ವೇದಾಂತ ಮೀಮಾಂಸಾ ಸೂತ್ರಗಳನ್ನು ರಚನೆ ಮಾಡಿರುವಂಥ ಮಹಾತ್ಮರು ಭಗವಾನ್ ವೇದವ್ಯಾಸರು, ಭಗವಾನ್ ಬಾದರಾಯಣಾಚಾರ್ಯರು. ಇದರಲ್ಲೇನು ಮಾಡಿದ್ದಾರೆ? ಹೆಸರೇ ಹೇಳುವಂತೆ ವೇದಾಂತ ದರ್ಶನ 14 ಉಪನಿಷತ್ತುಗಳಿಂದ ಶುಕ್ಲ ಯಜುರ್ವೇದದ ಈಶಾವಾಸ್ಯೋಪನಿಷತ್ತು, ಸಾಮವೇದದ ಕೇನೋಪನಿಷತ್ತು, ಕೃಷ್ಣ ಯಜುರ್ವೇದದ ಕಾಟಕೋಪನಿಷತ್ತು, ಅನಂತರ ಅಥರ್ವ ವೇದಕ್ಕೆ ಸೇರಿರುವ ಮುಂಡಕ, ಪ್ರಶ್ನ, ಮಾಂಡೂಕ್ಯೋಪನಿಷತ್ತು, ಋಗ್ವೇದಕ್ಕೆ ಸೇರಿರುವ ಐತರೇಯೋಪನಿಷತ್ತು, ಪುನಃ ಸಾಮವೇದಕ್ಕೆ ಸೇರಿರುವ ಛಾಂದೋಗ್ಯ, ಶುಕ್ಲ ಯಜುರ್ವೇದದ ಬೃಹದಾರಣ್ಯಕ, ಪುನಃ ಕೃಷ್ಣ ಯಜುರ್ವೇದದ ಶ್ವೇತಾಶ್ವತರ, ಋಗ್ವೇದದ ಕೌಶೀತಕಿ, ಅಥರ್ವವೇದದ ಕೈವಲ್ಯ. ಇಂಥ ಉಪನಿಷತ್ತುಗಳ ಅರ್ಥವನ್ನು ಸುಸ್ಪಷ್ಟವಾಗಿ ತಿಳಿದುವುದಕ್ಕಾಗಿ ಈ ವೇದಾಂತ ಮೀಮಾಂಸಾ ದರ್ಶನ ಸೂತ್ರಗಳನ್ನು ರಚನೆ ಮಾಡಿದ್ದಾರೆ. ಭಗವತ್ಪಾದ ಶಂಕರಾಚಾರ್ಯರವರು 191 ಅಧಿಕರಣಗಳಿಗೂ ಕೂಡ ವಿಷಯವಾಕ್ಯ, ಸಂಶಯ, ಪೂರ್ವಪಕ್ಷ, ಉತ್ತರಪಕ್ಷ, ಸಿದ್ಧಾಂತ. ವಿಷಯೋ ವಿಷಯಶ್ಚೈವ ಪೂರ್ವಪಕ್ಷಸ್ತಥೋತ್ತರ ನಿರ್ಣಯಶ್ಚೇತಿ ಸಿದ್ಧಾಂತ ಪಂಚಾಧಿಕರಣಂ ಸ್ಮೃತಂ. ಒಂದೊಂದು ಅಧಿಕರಣಕ್ಕೂ
ಭಗವತ್ಪಾದ ಶಂಕರಾಚಾರ್ಯರವರು 5 ಅಂಶಗಳನ್ನು ತೆಗೆದುಕೊಂಡು ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ಈ ಹೊತ್ತು ವೇದಾಂತ ಪ್ರಪಂಚದಲ್ಲಿ ಧ್ರುವ ತಾರೆಯಂತೆ, ಧ್ರುವ ನಕ್ಷತ್ರದಂತೆ ಮೆರೆಯುತ್ತಿರುವ ಏಕೈಕ ವೇದಾಂತ ಭಾಷ್ಯ ಗ್ರಂಥವೆಂದರೆ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ. ಭಗವತ್ಪಾದ ಶಂಕರಾಚಾರ್ಯರವರು ಸಾಕ್ಷಾತ್ ಪರಶಿವನ ಸ್ವರೂಪಿಗಳಾಗಿ ಭಾಷ್ಯ ಬರೆದಿದ್ದಾರೆ. ಈ ಶಂಕರಾಚಾರ್ಯರು ಸಾಮಾನ್ಯವೇ? ಅಷ್ಟವರ್ಷೇ ಚತುರ್ವೇದಿ ದ್ವಾದಶೇ ಸರ್ವಶಾಸ್ತ್ರವಿತ್ ಷೋಡಶೇ ಕೃತವಾನ್ ಭಾಷ್ಯಂ ದ್ವಾತ್ರಿಂಶೇ ಮುನಿರಭ್ಯಗಾತೆ. 3ನೇ ವರ್ಷದಲ್ಲಿ ಚೂಡಾಕರ್ಮ, 5ನೇ ವರ್ಷದಲ್ಲಿ ಉಪನಯನ, 6ನೇ ವರ್ಷದಲ್ಲಿ ಸನ್ಯಾಸ ಸ್ವೀಕಾರ, 8ನೇ ವರ್ಷದಲ್ಲಿ ಚತುರ್ವೇದಿ 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದಗಳು ರಕ್ತಗತವಾಗಿದ್ದವು ಭಗವತ್ಪಾದ ಶಂಕರರಿಗೆ. ಅನಂತರ ದ್ವಾದಶೇ ಸರ್ವಶಾಸ್ತ್ರವಿದೆ. 12ನೇ ವಯಸ್ಸಿಗೆ 64 ಶಾಸ್ತ್ರಗಳಲ್ಲಿ ಪಾಂಡಿತ್ಯ, ವೇದ, ವೇದಾಂತ, ವೇದಾಂಗ, ತರ್ಕಶಾಸ್ತ್ರ, ವ್ಯಾಕರಣಶಾಸ್ತ್ರ, ಮೀಮಾಂಸಾಶಾಸ್ತ್ರ, ಅಲಂಕಾರಶಾಸ್ತ್ರ, ಜ್ಯೋತಿಷ್ಶಾಸ್ತ್ರ ಎಲ್ಲವನ್ನೂ ತಿಳ್ಕೊಂಡಿತ್ತು. ವಯಸ್ಸೆಷ್ಟು? 12. 16ನೇ ವಯಸ್ಸಿನಲ್ಲಿ ಷೋಡಶೇ ಕೃತವಾನ್ ಭಾಷ್ಯಂ. ಅಬ್ಬಾ, ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳಿ. 16ನೇ ವಯಸ್ಸು ಅಂತಂದರೆ SSLC ಪರೀಕ್ಷೆಗೆ ಕಟ್ಟುವಂಥ ವಯಸ್ಸು. ಆ ವಯಸ್ಸಿನಲ್ಲಿ ಭಗವಾನ್ ಶಂಕರರು ಬ್ರಹ್ಮಸೂತ್ರಗಳಿಗೆ ಭಾಷ್ಯ. ಏನು ಸ್ವಾಮಿ, ಈ ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರೆಯುವುದಕ್ಕಿಂತ ಮುಂಚೆ ಭಗವತ್ಪಾದ ಶಂಕರಾಚಾರ್ಯರವರು ಪೀಠಿಕೆಯಾಗಿ ಒಂದು ಭಾಷ್ಯ ಬರೆದಿದ್ದಾರೆ. ಅದಕ್ಕೆ ಹೆಸರಾಯಿತು ಅಧ್ಯಾಸ ಭಾಷ್ಯಂ. ಅಧ್ಯಾಸ ಭಾಷ್ಯವನ್ನು ನೋಡಿದಾಗ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಪಾಂಡಿತ್ಯ, ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರವರ ಸ್ಪಷ್ಟತೆ, ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರವರ ಬ್ರಹ್ಮಜ್ಞಾನ ನಿಷ್ಠೆ ಎಲ್ಲವೂ ಅರ್ಥವಾಗುತ್ತೆ. 2 ವಾಕ್ಯ ಹೇಳ್ತೇನೆ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯಕ್ಕೆ ಪೀಠಿಕೆಯಾಗಿ ಭಗವತ್ಪಾದ ಶಂಕರಾಚಾರ್ಯರೇ ಬರೆದಿರುವಂಥ ಅಧ್ಯಾಸ ಭಾಷ್ಯದ ಪ್ರಾರಂಭದ ವಾಕ್ಯಗಳು. ಓಂ ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋ ವಿಷಯ ವಿಷಯಿಣೋ ತಮಃ ಪ್ರಕಾಶವತ್ ವಿರುದ್ಧ ಸ್ವಭಾವಯೋ ಇತರೇತರ ಭಾವಾನುಪಪತ್ತೌ ಸಿದ್ಧಾಯಾಂ ತದ್ಧರ್ಮಾಣಾಮಪಿ ಸುತರಾಂ ಇತರೇತರ ಭಾವಾನುಪಪತ್ತಿರಿತ್ಯತಃ ಅಸ್ಮತ್ ಪ್ರತ್ಯಯ ಗೋಚರೆ ವಿಷಯಿಣಿ ಚಿದಾತ್ಮಕೆ ಯುಷ್ಮತ್ ಪ್ರತ್ಯಯ ಗೋಚರಸ್ಯ ವಿಷಯಸ್ಯ ತದ್ಧರ್ಮಾಣಾಂಚ ಅಧ್ಯಾಸಃ ತದ್ವಿಪರ್ಯಯೇಣ ವಿಷಯಿಣಃ ತದ್ಧರ್ಮಾಣಾಂಚ ವಿಷಯೇ ಅಧ್ಯಾಸಃ ಮಿಥ್ಯೇತಿ ಭವಿತುಂ ಯುಕ್ತಂ. ತಥಾಪಿ ಅನ್ಯೋನ್ಯಸ್ಮಿನ್ ಅನ್ಯೋನ್ಯಾತ್ಮಕತಾಂ ಅನ್ಯೋನ್ಯಧರ್ಮಾಂಶಾಧ್ಯಸ್ಯ ಇತರೇತರಾ ವಿವೇಕೇನ ಅತ್ಯಂತ ವಿವಿಕ್ತಯೋಃ ಧರ್ಮಧರ್ಮಿಣೋಃ ಮಿಥ್ಯಾಜ್ಞಾನ ನಿಮಿತ್ತ ಸತ್ಯಾದೃತೆ ಮಿಥುನೀಕೃತ್ಯ ಅಹಮಿದಂ ಮಮೇದಮಿತಿ ನೈಸರ್ಗಿಕೋಯಂ ಲೋಕವ್ಯವಹಾರಃ. ಒಂದು ಸೆಂಟೆನ್ಸ್ ಇದು. ಅಧ್ಯಾಸ ಭಾಷ್ಯದಿಂದ ಪ್ರಾರಂಭದ ವಾಕ್ಯವಿದು. ಇದನ್ನು ನೋಡಿದರೆ ಅಬ್ಬಬ್ಬ ಅನಿಸುತ್ತೆ. ಎಂಥ ಪಂಡಿತೋತ್ತಮರು ಕೂಡ ಆಶ್ಚರ್ಯ ಪಡಬೇಕಾಗಿರುವಂಥ ವಾಕ್ಯ. ಕೊನೆಗೆ ಬರೀತಾರೆ, ಏವಮಯಮನಾದಿರನಂತಃ ನೈಸರ್ಗಿಕೋಧ್ಯಾಸಃ ಮಿಥ್ಯಾ ಪ್ರತ್ಯಯ ರೂಪಃ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕಃ ಸಕಲ ಲೋಕ ಪ್ರತ್ಯಕ್ಷಃ ಅಸ್ಯಾನರ್ಥ ಹೇತೋಃ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತಾರಭ್ಯಂತೆ ಯಥಾ ಚ ಅಯಮರ್ಥಃ ಸರ್ವೇಷಾಂ ವೇದಾಂತಾನಾಂ ತಥಾ ವಯಂ ಅಸ್ಯಾಂ ಶಾರೀರಿಕ ಮೀಮಾಂಸಾಯಾಂ ಪ್ರದರ್ಶಯಿಷ್ಯಾಮಃ. ಇದು ಅಧ್ಯಾಸ ಭಾಷ್ಯದ ಉಪಸಂಹಾರ ವಾಕ್ಯ. ಇನ್ನು ಬರೆದಿರುವಂಥವರು ಯಾರು? ಸಾಕ್ಷಾತ್
ಪರಶಿವನ ಸ್ವರೂಪರಾಗಿರುವ ದಕ್ಷಿಣಾಮೂರ್ತಿಯ ಸ್ವರೂಪಿಗಳಾದ ಸರ್ವಜ್ಞ ಸದೃಶರು, ನೈಷ್ಠಿಕ ಬ್ರಹ್ಮಚಾರಿಗಳು, ಯತಿ ಪುಂಗವರು, ಬ್ರಹ್ಮನಿಷ್ಠರು, ಮಾತೃಭಕ್ತರು, ಸರ್ವತಂತ್ರ ಸ್ವತಂತ್ರರು ಆಗಿರುವಂಥ ಭಗವಾನ್ ಶಂಕರಾಚಾರ್ಯರವರು. ಇಂಥ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಭಗವಾನ್ ವೇದವ್ಯಾಸರು ಬರೆದಿರುವಂಥ ವೇದಾಂತ ಮೀಮಾಂಸಾ 555 ಸೂತ್ರಗಳಿಗೂ ಸುಂದರವಾದ ಭಾಷ್ಯ ಬರೆದಿದ್ದಾರೆ. ಹೇಗಿದೆ ಭಾಷ್ಯ ಗೊತ್ತೇ? ಯೈರಿಮೇ ಗುರುಭಿಃ ಪೂರ್ವಂ ಪದವಾಕ್ಯ ಪ್ರಮಾಣತಃ ವ್ಯಾಖ್ಯಾತ ಸರ್ವ ವೇದಾಂತಃ ತಾನ್ನಿತ್ಯಂ ಪ್ರಣತೋಸ್ಮ್ಯಹಂ. ಸೂತ್ರಗಳಿಗೆ ಭಾಷ್ಯವನ್ನು ಬರೆಯುವಾಗ ಪದ, ವಾಕ್ಯ, ಪ್ರಮಾಣ ಶಾಸ್ತ್ರಗಳನ್ನು ಅನುಸರಿಸಿ ಬರೆದಿದ್ದಾರೆ. ಪದಶಾಸ್ತ್ರ ಎಂದರೆ ವ್ಯಾಕರಣ, ವಾಕ್ಯಶಾಸ್ತ್ರವೆಂದರೆ ಮೀಮಾಂಸಾ, ಪ್ರಮಾಣವೆಂದರೆ ತರ್ಕ. ಪೂರ್ವಮೀಮಾಂಸಾ, ತರ್ಕ, ವ್ಯಾಕರಣ ಅನುಸರಿಸಿ ಶ್ರುತಿ, ಯುಕ್ತಿ, ಅನುಭವಗಳಿಂದ ಬ್ರಹ್ಮಜ್ಞಾನದಿಂದಲೇ ಮೋಕ್ಷ. ಎಲ್ಲ ಕರ್ಮೋಪಾಸನಾದಿಗಳು ಕೂಡ ಬ್ರಹ್ಮಜ್ಞಾನ ಪ್ರಾಪ್ತಿಗೆ ಸಾಧನ ಮಾತ್ರ. ಅಂತಃಕರಣ ಶುದ್ಧಿಗೆ ಕರ್ಮೋಪಾಸನಾದಿಗಳು ಬೇಕು. ಬ್ರಹ್ಮಜ್ಞಾನ ಉಂಟಾದ ಮೇಲೆ ಬ್ರಹ್ಮಜ್ಞಾನ ಒಂದೇ ಮೋಕ್ಷ ಪ್ರಾಪ್ತಿಗೆ ಸಾಕು ಎನ್ನುವುದನ್ನು ತಿಳಿಸ್ಕೊಡಿ. ಕಟ್ಟಕಡೆಯ ಸೂತ್ರ ಓಂ ಅನಾವೃತ್ತಿ ಶಬ್ದಾತ್, ಅನಾವೃತ್ತಿ ಶಬ್ದಾತ್, 4ನೇ ಅಧ್ಯಾಯ 4ನೇ ಪಾದ, ಕಟ್ಟಕಡೆಯ ಸೂತ್ರ. ಆ ಸೂತ್ರ ಭಾಷ್ಯವನ್ನು ಬರೆಯುವಾಗ ಶಂಕರಾಚಾರ್ಯರ ಮಾತು: ಸಮ್ಯಕ್ ದರ್ಶನ ವಿಧ್ವಸ್ತ ತಮಸಾಂತು ನಿತ್ಯ ಸಿದ್ಧ ನಿರ್ವಾಣ ಪರಾಯಣಾನ ಸಿದ್ಧಾಯೇವ ಅಪುನರಾವೃತ್ತಿ ಸಿದ್ಧ ಏವ ಮೋಕ್ಷ ಅಂತ ಕಟ್ಕಡೆ ವಾಕ್ಯ. ಇದು ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಭಾಷ್ಯವಾದರೆ ಈ ಭಾಷ್ಯ ಬರೆಯುವುದಕ್ಕೆ ಆಧಾರವಾಗಿರುವಂಥ ಗ್ರಂಥ ಸೂತ್ರಗಳು. ಆ ಸೂತ್ರ 4 ಹೆಸರು: ವೇದಾಂತ ಮೀಮಾಂಸಾ ಸೂತ್ರ, ಉತ್ತರ ಮೀಮಾಂಸಾ ಸೂತ್ರ, ಶಾರೀರಿಕ ಮೀಮಾಂಸಾ ಸೂತ್ರ ಮತ್ತು ಬ್ರಹ್ಮಸೂತ್ರ. ಇದನ್ನೆಲ್ಲ ನನ್ನ ಪರಮ ಪೂಜ್ಯ ಸದ್ಗುರುವರೇಣ್ಯನಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಉಪದೇಶ ಮಾಡಿದ್ದಾರೆ. ಇವತ್ತು ಗುರುಪೂರ್ಣಿಮಾ ದಿವಸ ನಾವೇನು ಮಾಡಬೇಕು ಅಂತಂದರೆ, ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದ ಯೋಗೀಂದ್ರ ಮತಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯ ಮತಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂ ತೋಟಕಂ ವಾರ್ತಿಕಕಾರಮನ್ಯಾನ್ ಅಸ್ಮದ್ಗುರೂನ್ ಸಂತತ ಮಾನತೋಸ್ಮಿ ಎನ್ನುವಂತೆ ಎಲ್ಲ ಸದ್ಗುರು ಪರಂಪರೆಯಲ್ಲಿ ಬಂದಿರುವ ಎಲ್ಲ ಮಹಾತ್ಮರನ್ನು, ಎಲ್ಲ ಸದ್ಗುರುಗಳನ್ನು, ಎಲ್ಲ ವೇದಾಂತಾಚಾರ್ಯರನ್ನು ಇಂದು ಸ್ಮರಣೆ ಮಾಡುತ್ತಾ, ಪೂಜೆ ಮಾಡುತ್ತಾ, ಧ್ಯಾನ ಮಾಡುತ್ತಾ, ಅವರ ಉಪದೇಶಗಳನ್ನು ಶ್ರವಣ ಮಾಡುತ್ತಾ ಧನ್ಯರಾಗುವಂಥ ಪರಮ ಪವಿತ್ರವಾಗಿರುವಂಥ ದಿವಸ. ಇನ್ನು ನಾವೆಲ್ಲರೂ ಶ್ರದ್ಧಾಭಕ್ತಿಯಿಂದ ನಮ್ಮ ವೇದಾಂತ ಸದ್ಗುರುಗಳನ್ನು ಆರಾಧನೆ ಮಾಡೋಣ, ಪೂಜೆ ಮಾಡೋಣ ಅಂತ ತಿಳಿಸುತ್ತಾ, ಸುಬ್ರಾಯ ಶರ್ಮರಿಂದ ರಚಿತವಾಗಿರುವ ವೇದವ್ಯಾಸಾಷ್ಟಕಂ ಅನ್ನುವಂಥ ಸ್ತೋತ್ರವನ್ನು ಪಠನೆ ಮಾಡುವ ಮುಖಾಂತರ ಇಂದಿನ ವ್ಯಾಸ ಪೂರ್ಣಿಮಾ ವಿಶೇಷ ಪ್ರವಚನದ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುತ್ತಿದ್ದೇನೆ. ಈಗ ಅಷ್ಟಕವನ್ನು ಓದ್ತೇನೆ, ಅದನ್ನು ಗಟ್ಟಿ ಮಾಡಿಬಿಡಿ. ನಿಧಾನವಾಗಿ ಹೇಳ್ತೇನೆ, ಎಲ್ಲರೂ ಗಟ್ಟು ಮಾಡಿ ಪ್ರತಿದಿನವೂ ಪಠನ ಮಾಡಬೇಕಾಗಿ ಸೇವನೆಯ ಪ್ರಾರ್ಥನೆ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಓಂ ಅಥ ವೇದವ್ಯಾಸಾಷ್ಟಕಂ.
ಪ್ರಣಮ್ಯ ಶಿರಸಾ ದೇವಂ ಗಣೇಶಂ ವಿಘ್ನನಾಶಕಂ ದೇವೀಂ ಸರಸ್ವತೀಂ ಚೈವ ಸರ್ವಸಂಪತ್ಪ್ರದಾಯಿನೀಂ ನತ್ವಾ ನಾರಾಯಣಂ ದೇವಂ ಭಕ್ತಾನಾಂ ಭಾಗ್ಯದಂ ಪ್ರಭುಂ ಸದ್ಗುರುಂ ಸಚ್ಚಿದಾನಂದಂ ಶ್ರೀಗುರುಂ ಮೋಕ್ಷದಂ ತಥಾ ವಕ್ಷ್ಯಾಮಿ ಭಾಗ್ಯಸಿದ್ಧ್ಯರ್ಥಂ ವೇದವ್ಯಾಸಾಷ್ಟಕಂ ಶುಭಂ ಕಾಮದಂ ಮೋಕ್ಷದಂ ಚೈವ ಸರ್ವಸಂಪತ್ಪ್ರದಂ ಪರಂ ಪರಾಶರಸುತಂ ಶಾಂತಂ ವೇದಾಂತ ಪಾರಗಂ ಜ್ಞಾನಮೂರ್ತಿಂ ತಪೋಮೂರ್ತಿಂ ವೇದವ್ಯಾಸಮಹಂ ಭಜೆ ಸದ್ಗುರುಂ ಮೋಕ್ಷದಂ ಚೈವ ಸರ್ವದುಃಖನಿವಾರಕಂ ಸರ್ವಶಾಸ್ತ್ರಪ್ರವಕ್ತಾರಂ ವೇದವ್ಯಾಸಮಹಂ ಭಜೆ ಅಷ್ಟಾದಶ ಪುರಾಣಾನಾಂ ಕರ್ತಾರಂ ಧರ್ಮಕೋವಿದಂ ಮಹಾಭಾರತಕರ್ತಾರಂ ವೇದವ್ಯಾಸಮಹಂ ಭಜೆ ವೇದಾಂತಸಾರಜ್ಞಂ ಜ್ಞಾನಮಾರ್ಗಪ್ರವರ್ತಕಂ ನಿರ್ವಿಕಾರಂ ಸದಾಧೀರಂ ವೇದವ್ಯಾಸಮಹಂ ಭಜೆ ಕೃಷ್ಣದ್ವೈಪಾಯನಂ ವ್ಯಾಸಂ ಕೃಷ್ಣಧ್ಯಾನಪರಾಯಣಂ ಮಹಾವಿಷ್ಣುಸ್ವರೂಪಂ ತಂ ವೇದವ್ಯಾಸಮಹಂ ಭಜೆ ಕರ್ತಾರಂ ಬ್ರಹ್ಮಸೂತ್ರಾಣಾಂ ನೇತಾರಂ ಸರ್ವಯೋಗಿನಾಂ ವಕ್ತಾರಂ ಸರ್ವಶಾಸ್ತ್ರಾಣಾಂ ವೇದವ್ಯಾಸಮಹಂ ಭಜೆ ಭಕ್ತಾನಾಂ ಭಾಗ್ಯದಾತಾರಂ ಸಾಧೂನಾಂ ಮೋಕ್ಷದಾಯಕಂ ಯತೀನಾಂ ಜ್ಞಾನದಾತಾರಂ ವೇದವ್ಯಾಸಮಹಂ ಭಜೆ ಬ್ರಹ್ಮನಿಷ್ಠಂ ತಪೋನಿಷ್ಠಂ ಸತ್ಯನಿಷ್ಠಂ ನಿರಂಜನಂ ಸದ್ಗುರುಂ ಸರ್ವವಂದ್ಯಂ ತಂ ವೇದವ್ಯಾಸಮಹಂ ಭಜೆ ವ್ಯಾಸಾಷ್ಟಕಮಿದಂ ಪುಣ್ಯಂ ಯಃ ಪಠೇತ್ ಪ್ರಯತಃ ಪುಮಾನ್ ಸರ್ವಾನ್ ಕಾಮಾನವಾಪ್ನೋತಿ ವೇದವ್ಯಾಸಪ್ರಸಾದತಃ ಓಂ ನಮೋ ಭಗವತೆ ವೇದವ್ಯಾಸಾಯ ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಈ ವೇದವ್ಯಾಸಾಷ್ಟಕವನ್ನು ಅರ್ಥ ಮಾಡಿಕೊಂಡು ಪ್ರತಿ ದಿವಸ ಶ್ರದ್ಧಾಭಕ್ತಿಯಿಂದ ಪಾರಾಯಣ ಮಾಡುತ್ತಾ ಬಂದರೆ ಅಂಥವರಿಗೆ ಎಲ್ಲ ಕಾಮಗಳೂ ಸಿದ್ಧಿಸುತ್ತವೆ. ಧರ್ಮ, ಅರ್ಥ, ಕಾಮ, ಮೋಕ್ಷ, ಆಯುಷ್ಯ, ಆರೋಗ್ಯ, ಐಶ್ವರ್ಯ ಎಲ್ಲ ಸಂಪತ್ತಿನ ಜೊತೆಗೆ ಜ್ಞಾನ, ಭಕ್ತಿ, ವೈರಾಗ್ಯ, ಮೋಕ್ಷ ಸಂಪತ್ತನ್ನು ಭಗವಾನ್ ವೇದವ್ಯಾಸರ ಅನುಗ್ರಹದಿಂದ ನಾವೆಲ್ಲೂ ಹೊಂದುತ್ತೇವೆ ಎಂದು ತಿಳಿಸುತ್ತಾ, ಇಂದು ಗುರುಪೂರ್ಣಿಮೆಯ ನಿಮಿತ್ತ, ವೇದವ್ಯಾಸ ಪೂರ್ಣಿಮೆಯ ನಿಮಿತ್ತ ಈ ವಿಶೇಷ ಪ್ರವಚನವನ್ನು ಮಾಡಿದ್ದೇನೆ. ಈ ಪ್ರವಚನದ ಪುಷ್ಪವನ್ನು ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರು, ಪ್ರಾತಸ್ಮರಣೀಯರು, ಸ್ವನಾಮಧನ್ಯರು, ನನಗೆ ಸರ್ವಸ್ವವೂ ಆಗಿರುವಂಥ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ಪರಮ ಪಾವನ ಪವಿತ್ರ ಪಾದಾರವಿಂದಗಳಲ್ಲಿ ಸಮರ್ಪಿಸುತ್ತಾ ಈ ಪ್ರವಚನವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.